ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಆರ್ಕೆ ಎಂಟರ್ಟೈನ್ಮೆಂಟ್ಸ್ ನಿಮ್ಮ ಪ್ರೀತಿಯ ರೂಪೇಶ್ ಕುಮಾರ್ ಪ್ರೆಸೆಂಟ್ಸ್ ಜಾಯಿಂಟ್ ಟು ಸ್ಯಾಂಡಲ್ವುಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತು ನಾನು ಒಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬಂದಿದ್ದೀನಿ. ಅದೇನಂದ್ರೆ ಹೌ ಟು ಸೆಂಡ್ ಆಕ್ಟಿಂಗ್ ಪ್ರೊಫೈಲ್. ಆಕ್ಟಿಂಗ್ ಪ್ರೊಫೈಲ್ ಯಾವ ರೀತಿ ಸೆಂಡ್ ಮಾಡಬೇಕು ಅಂತ ನೀವು ಸುಮಾರು ಆಡಿಷನ್ಸ್ ಕಾಲ್ ಅಲ್ಲಿ ನೋಡಿರ್ತೀರಾ. ಕಾಸ್ಟಿಂಗ್ ಕಾಲ್ ಅಂತ ಬಂದಿರುತ್ತೆ. ಅದರಲ್ಲಿ ಒಂದು ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತಾರೆ, ಇಮೇಲ್ ಐಡಿ ಕೊಟ್ಟಿರ್ತಾರೆ, ಸೆಂಡ್ ಯುವರ್ ಪ್ರೊಫೈಲ್ ಅಂತ ಕೊಟ್ಟಿರ್ತಾರೆ. ಸೀರಿಯಲ್ ಆಗ್ಲಿ ಸಿನಿಮಾಗಳಲ್ಲಾಗ್ಲಿ ಇದೇ ಪ್ರೊಸೀಜರ್ ಇರುತ್ತೆ. ಸೊ ಆ ಕಾಸ್ಟಿಂಗ್ ಡೈರೆಕ್ಟರ್ ಗಳಿಗೆ, ಆ ಕಾಸ್ಟಿಂಗ್ ಪ್ರೊಡಕ್ಷನ್ ಅವರಿಗೆ ಯಾವ ರೀತಿ ನಿಮ್ಮ ಆಕ್ಟಿಂಗ್ ಪ್ರೊಫೈಲ್ ಕಳಿಸಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾವ ರೀತಿ ಮೇಲ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಯಾವ ರೀತಿ ಮೇಲ್ ಅಲ್ಲಿ ಯಾವ ರೀತಿ ಏನೇನ್ ಬರಿಬೇಕು ಅಂತ ಹೇಳ್ಕೊಡ್ತೀನಿ. ಅದೇ ರೀತಿ ವಾಟ್ಸ್ಆಪ್ ಕೂಡ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೇನೆ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ನೇಮ್, ಹೆಸರು. ನಿಮ್ಮ ರಿಯಲ್ ಹೆಸರು ಕೂಡ ನೀವು ಬರೀಬಹುದು, ಅಥವಾ ನಿಮಗೆ ಇಷ್ಟವಾಗದಂತಹ ಹೆಸರು ಕೂಡ ನೀವು ಬರೀಬಹುದು. ನಿಮ್ಮ ನಿಕ್ ನೇಮ್ ಏನಾದ್ರೂ ಇದ್ರೆ ಅದು ಕೂಡ ನೀವು ಆ ನೇಮ್ ಅಲ್ಲಿ ಬರೀಬಹುದು. ಕೆಲವೊಬ್ರು ಆಸ್ಟ್ರಾಲಜಿ ಪ್ರಕಾರ ತಮ್ಮ ಹೆಸರನ್ನು ಬದಲಾಯಿಸಿಕೊಂಡಿರ್ತಾರೆ. ಇಂಡಸ್ಟ್ರಿಗೆ ಯಾವ ರೀತಿ ಬೇಕೋ ಅದೇ ರೀತಿಯಾಗಿ ಹೆಸರುಗಳನ್ನ ಬದಲಾಯಿಸಿಕೊಂಡಿರ್ತಾರೆ. ಅನೇಕ ಉದಾಹರಣೆಗಳಿದೆ. ಅನೇಕ ಹೀರೋಗಳಿದ್ದಾರೆ, ಅವರ ರಿಯಲ್ ಹೆಸರು ಬೇರೆ ಇದೆ, ಆದ್ರೆ ನಮ್ಮ ಇಂಡಸ್ಟ್ರಿನಲ್ಲಿ ಅವರ ಹೆಸರುಗಳು ಬೇರೆ ಇರುತ್ತೆ. ಸೊ ಅದೇ ರೀತಿ ನೀವು ಕೂಡ ನಿಮ್ಗಳಿಗೆ ಯಾವ ಹೆಸರು ಇಷ್ಟನೋ, ನಿಮ್ಗೆ ಯಾವುದೇ ಹೆಸರು ಇಷ್ಟನೋ ಅದೇ ಹೆಸರನ್ನ ನೀವು ಅಲ್ಲಿ ಬರೀಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರು ತುಂಬಾ ಉದ್ದವಾಗಿ, ಅಂದ್ರೆ ತುಂಬಾ ಲಾಂಗ್ ಆಗಿರ್ಬೋದು. ಈಗ ನನ್ನ ಹೆಸರು ತುಂಬಾ ಡೀಟೇಲ್ ಆಗಿ ಹೋದ್ರೆ ರೂಪೇಶ್ ಲಕ್ಷ್ಮೀಕಾಂತ್ ತಿಮ್ಮಾಜಿ ಅಂತ ಇದೆ. ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಅಡೆ ಹೆಸರು ಅಂದ್ರೆ ಸರ್ ನೇಮ್ ಕೂಡ ಎಲ್ಲ ಇರುತ್ತೆ. ಅದೆಲ್ಲ ಬರೆಯುವಂತಹ ಅವಶ್ಯಕತೆಗಳು ಇಲ್ಲ. ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿದ್ರೆ ಚೆನ್ನಾಗಿರುತ್ತೆ. ನಾನು ನನ್ನ ಹೆಸರನ್ನ ರೂಪೇಶ್ ಕುಮಾರ್ ಅಂತ ಅಷ್ಟೇ ನಾನು ಬರೆಯೋದು. ಯಾಕೆ ನಾವು ಈ ತರ ಶಾರ್ಟ್ ಆಗಿ ಬರೀಬೇಕು ಅಂದ್ರೆ, ತುಂಬಾ ಲೆಂತ್ ಆಗಿದ್ದಾಗ, ಈಗ ಕಾಸ್ಟಿಂಗ್ ಡೈರೆಕ್ಟರ್ ನಿಮ್ಮದು ಪ್ರೊಫೈಲ್ ನೋಡಿರ್ತಾರೆ. ಕೆಲವೊಂದ್ಸಲ ಯಾವ್ದೋ ಒಬ್ರು ಡೈರೆಕ್ಟರ್ ಪ್ರೊಫೈಲ್ ನೋಡಿರ್ತಾರೆ. ಅವರಿಗೆ ರೂಪೇಶ್ ಈ ಕ್ಯಾರೆಕ್ಟರ್ಗೆ ಸೆಟ್ ಆಗ್ತಾನೆ ಅಂದ್ರೆ, ಯಾವುದೇ ಒಂದು ರೋಲ್ ಬಂದಾಗ ಅವರಿಗೆ ಆ ಹೆಸರು ಟಕ್ಕಂತ ನೆನಪಾಗಬೇಕು. ಅದೇ ಕಾರಣಕ್ಕೆ ನೀವು ಶಾರ್ಟ್ ಆಗಿ ಸ್ವೀಟ್ ಆಗಿ ನಿಮ್ಮ ಹೆಸರನ್ನ ಬರೀಬೇಕು. ಅದಾದ ಮೇಲೆ ಏಜ್, ಅಂದ್ರೆ ನಿಮ್ಮ ವಯಸ್ಸು. ಈ ಏಜ್ ಅಲ್ಲಿ ಎರಡು ಪ್ರಕಾರ ಇದೆ. ಒಂದು ಕ್ಯಾಮ್ರಾ ಏಜ್ ಅಂತ ಹೇಳ್ತೀವಿ, ಇನ್ನೊಂದು ರಿಯಲ್ ಏಜ್ ಅಂತ ಹೇಳ್ತೀವಿ. ಕ್ಯಾಮ್ರಾ ಏಜ್ ಅಂದ್ರೆ ಏನು? ಈಗ ಸುಮಾರವಾಗಿ ನೋಡಿದಾಗ ಕೆಲವೊಬ್ರು ಅವರ ವಯಸ್ಸು 30 ಇದ್ರೂ ಕೂಡ, ಅವ್ರ ವಯಸ್ಸಿಗೆ 30 ಇದೆ ಅನ್ಕೊಳ್ಳಿ, ಆದ್ರೆ ಅವರು ಕ್ಯಾಮ್ರಾನಲ್ಲಿ 25-26 ಏಜಿನವ್ರು ಕಾಣ್ತಾರೆ. ಸೊ ದಿಸ್ ಇಸ್ ಕಾಲ್ ಅ ಕ್ಯಾಮ್ರಾ ಏಜ್. ನೀವು ಕ್ಯಾಮ್ರಾ ಏಜ್ ನ ಹೇಗೆ ಕಂಡುಹಿಡಬಹುದು? ಯಾವ್ದಾದ್ರು ನಿಮ್ಮ ಒಂದು ಫೋಟೋಸ್ ನ ನಿಮ್ಮ ಫ್ರೆಂಡ್ ಫಾರ್ವರ್ಡ್ ಮಾಡಿ, ಅವ್ನಿಗೆ ಹೇಳಿ, ಅವ್ರ ಬೇರೆ ಫ್ರೆಂಡ್ಗೆ ಫಾರ್ವರ್ಡ್ ಮಾಡಿಬಿಟ್ಟು ಈ ಏಜ್ ನ ಕಂಡುಹಿಡಿಯೋಕೆ ಹೇಳಿ. ಅವ್ರೇನಾದ್ರೂ 25-26 ಬರೆದ್ರೆ, ನಿಮ್ಮ ಕ್ಯಾಮ್ರಾ ಏಜ್ 25-26 ಅಂತ ನೀವು ತಿಳ್ಕೊಳ್ಳಿ. ಸೊ ನೀವು ಏನ್ ಬರೀಬೇಕು? ಕ್ಯಾಮ್ರಾ ಏಜ್ ಅಲ್ಲಿ ನೀವು 25-26 ಅಂತ ಬರೀಬಹುದು. ಅದ್ರ ಕೆಳಗಡೆ ರಿಯಲ್ ಏಜ್ ಅಂದ್ರೆ ನಿಮ್ದು ಏನ್ ರಿಯಲ್ ಏಜ್ ಇದೆಯೋ ಆ ಏಜ್ ಕೂಡ ನೀವು ಈಗ 30 ಇದ್ರೆ 30 ಅಂತ ಬರೀಬಹುದು. ಕ್ಯಾಮ್ರಾ ಏಜ್ 26, ರಿಯಲ್ ಏಜ್ 30. ಸೊ ಕಾಸ್ಟಿಂಗ್ ಮಾಡುವಾಗ ಏನಾಗುತ್ತೆ ಅಂದ್ರೆ, ಯಾವ್ದಾದ್ರು ಒಂದು 25-26 ಏಜ್ ಕ್ಯಾಟಗರಿಯಲ್ಲಿ ಯಾವ್ದಾದ್ರು ಒಂದು ಪಾತ್ರ ಇದ್ದಾಗ ಇಮಿಡಿಯೇಟ್ ನೀವು ನಿಮ್ಮ ಪ್ರೊಫೈಲ್ ಅಲ್ಲಿ ಸೆಲೆಕ್ಟ್ ಆಗುತ್ತೆ. ಇವರು ಈ ಕ್ಯಾರೆಕ್ಟರ್ಗೆ ಸೆಟ್ ಆಗ್ತಾರೆ, ಈ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾರೆ ಅಂತ ನಿಮ್ಗೆ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡಲಾಗ್ತದೆ. ನಿಮ್ಮನ್ನ ಕಾಲ್ ಮಾಡ್ತಾರೆ. ಈಗ ಅದರಲ್ಲಿ 25 ಬರ್ದಿದ್ದಾರೆ, ಆದ್ರೆ ನನ್ನ ವಯಸ್ಸು 30 ಇದೆ, ನಾನು ಈ ಪ್ರೊಫೈಲ್ ಅಲ್ಲಿ ಈ ಕಾಸ್ಟಿಂಗ್ ಕಾಲ್ ಇವ್ರ ರಿಕ್ವೈರ್ಮೆಂಟ್ಸ್ ಅಲ್ಲಿ ನಾನು ಸೆಟ್ ಆಗಲ್ಲ ಅಂತ ಸುಮಾರು ಜನ ಪ್ರೊಫೈಲ್ ಗಳನ್ನ ಸೆಂಡ್ ಮಾಡೋದಿಲ್ಲ. ನೀವು ಯಾವುದೇ ಕಾರಣಕ್ಕೂ ಹಾಗೆ ಮಾಡಬೇಡಿ. ನಿಮ್ಮ ಕ್ಯಾಮ್ರಾ ಏಜ್ ಏನಿದೆ ಅಂತ ನೀವು ತಿಳ್ಕೊಳ್ಳಿ. ನೀವು ಏನಾದ್ರೂ 25-26 ಆ ಪ್ರೊಫೈಲ್ ಸೆಟ್ ಆದ್ರೆ, ನಿಮ್ಮ ವಯಸ್ಸು 30 ಇದ್ರೂ ಕೂಡ ನೀವು ಆ ಪ್ರೊಫೈಲ್ ಸೆಟ್ ಆದ್ರೆ, ನೀವು ಆ ರಿಕ್ವೈರ್ಮೆಂಟ್ಸ್ಗೆ, ಅವ್ರು ಕೇಳಿರುವಂತಹ ರಿಕ್ವೈರ್ಮೆಂಟ್ಸ್ ಗಳಿಗೆ ನೀವು ಸೆಟ್ ಆದ್ರೆ, ಖಂಡಿತವಾಗ್ಲೂ ನಿಮ್ಮ ಪ್ರೊಫೈಲ್ ನ ಅವರಿಗೆ ಸೆಂಡ್ ಮಾಡಿ. ಅದರಲ್ಲಿ ನೀವು ಮೆನ್ಷನ್ ಮಾಡಿ ಕ್ಯಾಮ್ರಾ ಏಜ್ 25, ರಿಯಲ್ ಏಜ್ 30 ಅಂತ ನೀವು ಬರೀಬಹುದು. ಈಗ ಏಜ್ ಆದ್ಮೇಲೆ ಬರುತ್ತೆ ಹೈಟ್. ನೋಡಿ ಫ್ರೆಂಡ್ಸ್, ಹೈಟ್ ಯಾವುದೇ ಕಾರಣಕ್ಕೂ ತಪ್ಪಾಗಿ ಬರಿಬೇಡಿ. ನಿಮ್ಮ ಹೈಟ್ ಎಷ್ಟಿದೆಯೋ ಅಷ್ಟೇ ಬರೀರಿ. ಈಗ ಸಪೋಸ್ ನಿಮ್ಮ ಹೈಟ್ 5 feet 5 inches ಇದ್ರೆ 5 inches ಅಂತ ಬರೀರಿ. ಯಾವುದೇ ಕಾರಣಕ್ಕೂ 5 feet 7 8 inch ಅಂತ ಬರಿಬೇಡಿ. ಬಿಕಾಸ್ ಕೆಲವೊಂದ್ಸಲ ಹೈಟ್ಗೋಸ್ಕರ ಅವರು ಸರ್ಚಿಂಗ್ ಇದ್ದಾಗ ಆ ಹೈಟ್ ಗೆ ಹೋಲುವಂತಹ ಆರ್ಟಿಸ್ಟ್ ಗಳನ್ನ ಕರೆಸ್ತಾರೆ. ಏನಾದ್ರೂ ಅಲ್ಲಿ ನಿಮ್ಮ ಹೈಟ್ ಕಡಿಮೆ ಇದ್ದಲ್ಲಿ ನೀವು ರಿಜೆಕ್ಟ್ ಆಗ್ತೀರಾ, ಡಿಸಪಾಯಿಂಟ್ ಆಗ್ತೀರಾ. ಅಷ್ಟೇ ಅಲ್ಲ, ಒಂದು ನೆಕ್ಸ್ಟ್ ಟೈಮ್ ಅವ್ರು ನಿಮ್ಮನ್ನ ಮತ್ತೆ ಕರೆಯೋದು ಇಲ್ಲ. ಯಾಕಂದ್ರೆ ನಿಮ್ಮ ರಿಯಲ್ ಹೈಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ನೀವು ನಿಮ್ಮ ರಿಯಲ್ ಹೈಟ್ ನ ಅಲ್ಲಿ ನೀವು ಮೆನ್ಷನ್ ಮಾಡಲೇಬೇಕು. 5.5 inch ಇದ್ರೆ 5 point ಹಾಕಿ, 6 ಇದ್ರೆ 6 ಹಾಕಿ, 5.10 ಇದ್ರೆ 5.10 inches ಅಂತಾನೆ ನೀವು ಹೈಟ್ ನ ಮೆನ್ಷನ್ ಮಾಡಿ. ಯಾವುದೇ ಕಾರಣ
ಯಾವುದೇ ಕಾರಣಕ್ಕೂ ತಪ್ಪಾಗಿ ಹೈಟ್ ನ ಬರೆಯೋಕೆ ಹೋಗ್ಬೇಡಿ. ಸೊ ಹೈಟ್ ಆದ್ಮೇಲೆ ಬರುತ್ತೆ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್. ನೋಡಿ ಫ್ರೆಂಡ್ಸ್, ಎಲ್ರು ತರ ಆಕ್ಟರ್ ಕಲಾವಿದರು ಇರ್ತಾರೆ, ಕೆಲವೊಬ್ರು ಫ್ರೆಶರ್ ಇದ್ದಾರೆ, ಕೆಲವೊಬ್ಬರಿಗೆ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ನೀವು ಏನ್ ಮಾಡ್ಬೇಕು ಅಂದ್ರೆ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ಸ್ವೀಟ್ ಆಗಿ ಶಾರ್ಟ್ ಆಗಿ ಬರೀ ಒಂದು 2 ಸೆಂಟೆನ್ಸ್ 3 ಸೆಂಟೆನ್ಸ್ ಅಲ್ಲಿ ನೀವು ನಿಮ್ ಏನೇ ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಅದಲ್ಲಿ ಮುಗಿಸ್ಬೇಕು. ಯಾವ್ದೇ ಕಾರಣಕ್ಕೂ ತುಂಬಾ ಅಂದ್ರೆ ಒಂದು 20 ಸೀರಿಯಲ್ ಮಾಡಿದ್ರೆ 20 ಸೀರಿಯಲ್ ಹೆಸರುಗಳು ಬರೆಯೋದು, ಒಂದು 30 ಸಿನಿಮಾಸ್ ಮಾಡಿದ್ರೆ 30 ಸಿನಿಮಾಸ್ ಹೆಸರುಗಳನ್ನ ಬರೆಯೋದು, ಈ ತರ ಮಾಡಕ್ ಹೋಗ್ಬೇಡಿ. ತುಂಬಾ ಸ್ವೀಟ್ ಆಗಿ ಬರೀರಿ. ಈಗ ನಾನು ಸಾಮಾನ್ಯವಾಗಿ ನಾನು ಬರೆಯೋದು ಆಕ್ಟರ್ ಇನ್ 4-5 ಮೂವೀಸ್, ಆಕ್ಟರ್ ಇನ್ ಸಮ್ ಸೀರಿಯಲ್ಸ್ ಅಂತಾನೆ ನಾನು ಇಷ್ಟೇ ಬರೋದು. 1-2-3 ಲೈನ್ಸ್ ಅಷ್ಟೇ ಬರೆಯೋದು. ನೀವು ತುಂಬಾ ಎಕ್ಸ್ಪೀರಿಯನ್ಸ್ ಬರೆದಾಗ ಯಾವುದೇ ಕಾಸ್ಟಿಂಗ್ ಡೈರೆಕ್ಟರ್ ಆಗಲಿ ಅದನ್ನೆಲ್ಲ ಓದಕ್ ಹೋಗೋದಿಲ್ಲ. ಅದು ಯಾವುದೇ ಕಾರಣಕ್ಕೂ ಅದರಿಂದ ಏನು ಪ್ರಯೋಜನ ಆಗಲ್ಲ. ಕೆಲವೊಂದ್ಸಲ ಆ ಪ್ರೊಫೈಲ್ ನೋಡಿನೇ ಅವರು ಡಿಲೀಟ್ ಕೂಡ ಮಾಡ್ಬಿಡ್ತಾರೆ ಆ ಪ್ರೊಫೈಲ್ ಗಳನ್ನ. ಸೊ ದಯವಿಟ್ಟು ಸ್ವೀಟ್ ಅಂಡ್ ಶಾರ್ಟ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಹಂಚ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಇದ್ದಲ್ಲಿ ನಿಮ್ಮ ಯಾವ ಸೀರಿಯಲ್ ಮಾಡಿದಿರಾ, ಯಾವ ಮೂವೀಸ್ ಮಾಡಿದಿರಾ, ಒಂದು 2 ಸೆಂಟೆನ್ಸ್ ಅಲ್ಲಿ ಶಾರ್ಟ್ ಆಗಿ ಬರೆದು ಬಿಡಿ. ಸೊ ಅದರಿಂದ ಅವ್ರಿಗೆ ಗೊತ್ತಾಗುತ್ತೆ, ಓ ಇವರು ಈ ಸಿನಿಮಾನಲ್ಲಿ ಮಾಡಿದ್ದಾರೆ ಅಥವಾ ಇವ್ರ ಎಕ್ಸ್ಪೀರಿಯನ್ಸ್ ಅಂತ ಗೊತ್ತಾಗುತ್ತೆ. ಆ ಎಕ್ಸ್ಪೀರಿಯನ್ಸ್ ಲಿಸ್ಟ್ ಅಲ್ಲಿ ನಿಮ್ಮ ಪ್ರೊಫೈಲ್ ನ ಆ ಲಿಸ್ಟ್ ಅಲ್ಲಿ ಅವರು ಸೇವ್ ಮಾಡ್ಕೋತಾರೆ. ಸಪೋಸ್ ನೀವು ಫ್ರೆಶರ್ ಇದ್ರೆ ಯಾವುದೇ ಕಾರಣಕ್ಕೂ ನಾನು ಫ್ರೆಶರ್ ಅಂತ ತಿಳ್ಕೊಂಡು ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ನ ಹಾಗೆ ಬ್ಲಾಂಕ್ ಆಗಿರ್ಬೇಡಿ. ಯಾವುದೇ ಕಾರಣಕ್ಕೂ ಹಾಗೆ ಬ್ಲಾಂಕ್ ಆಗಿರ್ಬೇಡಿ. ಅದರಲ್ಲಿ ನೀವು ಏನಾದ್ರೂ ಫಿಲ್ಅಪ್ ಮಾಡಿ, 1-2 ಸೆಂಟೆನ್ಸ್ ಆಗಲಿ. ನಾನು ಕಾಲೇಜ್ ಡೇಸ್ ಅಲ್ಲಿ ನಾನು ನಾಟಕಗಳನ್ನ ಮಾಡಿದ್ದೀನಿ, ನಾನು ಒಂದು ಆಲ್ಬಮ್ ಸಾಂಗ್ ಗಳನ್ನು ಮಾಡಿದ್ದೀನಿ, ನಾನು ಶಾರ್ಟ್ ಸಿನಿಮಾಸ್ ಮಾಡಿದ್ದೀನಿ, ಅಥವಾ ನಾನು ನನ್ನ ಬೀದಿ ನಾಟಕಗಳನ್ನ ಮಾಡಿದ್ದೀನಿ, ಅಥವಾ ಕಾಲೇಜಲ್ಲಿ ತುಂಬಾ ಡಾನ್ಸ್ ಪರ್ಫಾರ್ಮೆನ್ಸ್ ಗಳನ್ನ ಮಾಡಿದ್ದೀನಿ ಅಂತ ನೀವು ಈ ತರ ಒಂದು ಶಾರ್ಟ್ ಆಗಿ 1-2 ಸೆಂಟೆನ್ಸ್ ಅಲ್ಲಿ ನೀವು ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಬಹುದು. ಯಾಕಂದ್ರೆ ನಿಮ್ಮಲ್ಲಿ ಎಷ್ಟು ಆಸಕ್ತಿ ಇದೆ ಅನ್ನೋದನ್ನ ಕಾಸ್ಟಿಂಗ್ ಡೈರೆಕ್ಟರ್ಗೆ ಗೊತ್ತಾಗಬೇಕು. ಆದ್ಮೇಲೆ ಬರುತ್ತೆ ಹಾಬೀಸ್, ಅಂದ್ರೆ ಹವ್ಯಾಸಗಳು, ಆಸಕ್ತಿಗಳು. ನಿಮ್ಮಲ್ಲಿ ಆಕ್ಟಿಂಗ್ ಹೊರತಾಗಿ ಇನ್ನೇನೋ ಹವ್ಯಾಸಗಳಿವೆ ನಿಮ್ಮಲ್ಲಿ. ಅಂದ್ರೆ ಯಾರಿಗೆ ಕ್ರಿಕೆಟ್ ಇಷ್ಟ ಆಗುತ್ತೆ, ಯಾರಿಗೆ ಕಬಡ್ಡಿ ಇಷ್ಟ ಆಗುತ್ತೆ, ಹಾರ್ಸ್ ರೈಡಿಂಗ್, ಸ್ವಿಮ್ಮಿಂಗ್, ಹೀಗೆ ಹಲವಾರು ಆಸಕ್ತಿಗಳಿರುತ್ತೆ ನಮ್ಮಲ್ಲಿ. ಸೊ ದಯವಿಟ್ಟು ತಪ್ಪಾಗಿ ಬರಿಬೇಡಿ. ನಿಮ್ಮಲ್ಲಿ ನಿಜವಾಗ್ಲೂ ನೀವು ಕ್ರಿಕೆಟ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ, ನಿಮ್ ಕ್ರಿಕೆಟ್ ನಿಮ್ಮ ಹಾಬಿ ಇದ್ರೆ ನೀವು ಕ್ರಿಕೆಟ್ ಅಂತ ಹಾಕಿ. ನಿಮ್ಮಲ್ಲಿ ಬುಕ್ ರೀಡಿಂಗ್ ಇದ್ರೆ ಬುಕ್ಸ್ ರೀಡಿಂಗ್, ಹಾರ್ಸ್ ರೈಡಿಂಗ್ ಇದ್ರೆ ಹಾರ್ಸ್ ರೈಡಿಂಗ್, ಸ್ವಿಮ್ಮಿಂಗ್ ಅಲ್ಲಿ ಪರ್ಫೆಕ್ಟ್ ಇದ್ರೆ ಸ್ವಿಮ್ಮಿಂಗ್ ಅಂತ ಹಾಕಿ. ನಿಮ್ಮಲ್ಲಿ ಏನ್ ಅಂದ್ರೆ ಎದ್ರಲ್ಲಿ ನಿಮ್ಮ ಆಸಕ್ತಿ ಯಾವುದ್ರಲ್ಲಿದೆಯೋ ಅದನ್ನ ಮಾತ್ರ ನೀವು ಮೆನ್ಷನ್ ಮಾಡಬೇಕು. ಕಾರಣ ಇಷ್ಟೇ, ಈಗ ನೀವೇನಾದ್ರೂ ಕ್ರಿಕೆಟ್ ಅಂತ ಹಾಕಿದಾಗ ಯಾವ್ದಾದ್ರು ಒಂದು ಸಿನಿಮಾ ಮಾಡ್ತಿರ್ಬೇಕಾದ್ರೆ ಕಾಸ್ಟಿಂಗ್ ಡೈರೆಕ್ಟರ್ ಯೋಚನೆ ಮಾಡ್ತಾನೆ, ಓ ಇದು ಕ್ರಿಕೆಟ್ ಬೇಸ್ ಮೇಲೆ, ಅಂದ್ರೆ ಕ್ರಿಕೆಟ್ ಸಬ್ಜೆಕ್ಟ್ ಇದೆ ಸಿನಿಮಾನಲ್ಲಿ. ಸೊ ಆ ಪಾತ್ರಗಳ ಬಗ್ಗೆ ಅವರು ಗಮನ ಹರಿಸಿದಾಗ ಅವ್ರಿಗೆ ಈ ಪ್ರೊಫೈಲ್ ಜೊತೆ ಮ್ಯಾಚ್ ಮಾಡಕ್ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ನಿಮ್ಮ ಪ್ರೊಫೈಲ್ ಏನಾದ್ರೂ ಮ್ಯಾಚ್ ಆದ್ರೆ, ಅಂದ್ರೆ ನಿಮ್ಮ ಕ್ರಿಕೆಟ್ ಅಂತ ಮೆನ್ಷನ್ ಮಾಡಿದಕ್ಕೆ, ಓ ಇಲ್ಲಿ ಕ್ರಿಕೆಟ್ ಆಡುವಂತ ಒಂದು ಪಾತ್ರವಿದೆ, ಸೊ ಈ ನಿಮ್ಮ ಪ್ರೊಫೈಲ್ ಈ ಕ್ರಿಕೆಟ್ ಆಡುವಂತ ವ್ಯಕ್ತಿ, ಹಾಬೀಸ್ ಇರುವಂತ ವ್ಯಕ್ತಿ ಈ ಪ್ರೊಫೈಲ್ಗೆ ಮ್ಯಾಚ್ ಆಗ್ತದೆ, ಕರ್ಸಿ ಅಂತ ಹೇಳ್ತಾರೆ. ಸೊ ಅವ್ರು ನಿಮ್ಮನ್ನ ಕರೆಸ್ತಾರೆ ಅಥವಾ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನೀವು ಸುಮ್ಮನೆ ಮೆನ್ಷನ್ ಮಾಡಿದಿರ, ನಿಮ್ಗೆ ಸರಿಯಾಗಿ ಕ್ರಿಕೆಟ್ ಕೂಡ ಆಡೋದಕ್ಕೆ ಬರೋದಿಲ್ಲ. ಸೊ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ. ಸೊ ನೀವು ಡಿಸಪಾಯಿಂಟ್ ಆಗ್ತೀರಾ. ಸೊ ಇದಾಗೋದು ಬೇಡ. ನಿಮ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆಯೋ ಅದು ಮಾತ್ರ ನೀವು ಮೆನ್ಷನ್ ಮಾಡಬೇಕು. ಅದಾದ್ಮೇಲೆ ಬರುತ್ತೆ ಲ್ಯಾಂಗ್ವೇಜ್, ಭಾಷೆಗಳು. ನಿಮ್ಗೆ ಯಾವ್ಯಾವ ಭಾಷೆಗಳು ಗೊತ್ತಿದೆ ಆ ಭಾಷೆಗಳನ್ನ ಬರೆಯಿರಿ. ಈಗ ಕನ್ನಡ ಗೊತ್ತಿರಬಹುದು, ಇಂಗ್ಲಿಷ್ ಗೊತ್ತಿರಬಹುದು, ಹಿಂದಿ ಗೊತ್ತಿರಬಹುದು, ಮರಾಠಿ, ತಮಿಳ್, ತೆಲುಗು, ಈ ತರ ನಿಮ್ಗೆ ಯಾವ ಭಾಷೆ ಬರುತ್ತೆ ಆ ಭಾಷೆಗಳನ್ನ ಅಲ್ಲಿ ಲ್ಯಾಂಗ್ವೇಜ್ ಅಲ್ಲಿ ನೀವು ಬರೆಯಿರಿ. ಯಾಕಂದ್ರೆ ಏನಾದ್ರೂ ಆ ತರ ಪಾತ್ರಗಳಿದ್ದಾಗ ಸಿನಿಮಾನಲ್ಲಿ ಆಗಲಿ ಸೀರಿಯಲ್ಗಳಲ್ಲಾಗಲಿ ಏನಾದ್ರೂ ಹಿಂದಿ ಮಾತಾಡ್ಬೇಕಾದ್ರೆ ಸೊ ನಿಮ್ಮ ಪ್ರೊಫೈಲ್ ಇಮಿಡಿಯೇಟ್ ಆಗಿ ಸೆಲೆಕ್ಟ್ ಆಗುತ್ತೆ. ಈಗ ಏನಾದ್ರೂ ತಮಿಳ್, ತೆಲುಗು ಏನಾದ್ರೂ ಆಫರ್ಸ್ಗಳು ಬಂದಾಗ ಅದಕ್ಕೂ ಕೂಡ ನೀವು ಸೆಲೆಕ್ಟ್ ಆಗ್ತೀರಾ. ಮಲ್ಟಿಪಲ್ ಲ್ಯಾಂಗ್ವೇಜ್ ಅಲ್ಲಿ, ಮಲ್ಟಿಪಲ್ ಆಕ್ಟಿಂಗ್, ಮಲ್ಟಿಪಲ್ ಭಾಷೆಗಳಲ್ಲಿ ನೀವು ಆಕ್ಟ್ ಮಾಡಬಹುದು. ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ನೀವು ಆಕ್ಟ್ ಮಾಡಬಹುದು. ಅದಾದ ಮೇಲೆ ಬರುತ್ತೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್. ಸೊ ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ನಿಮ್ಮ ಪರ್ಸನಲ್ ನಂಬರ್ ಏನಿದೆಯೋ ಆ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಅಲ್ಲಿ ಬರಿಬೇಕು. ನಂಬರ್ 1 ಇರಬಹುದು, ಅಥವಾ ಆಲ್ಟರ್ನೇಟ್ ಇನ್ನೊಂದು ನಿಮ್ಮ ಪರ್ಸನಲ್ ನಂಬರ್ ಇರಬಹುದು, ಆಲ್ಟರ್ನೇಟ್ ಇನ್ನೊಂದು ನಂಬರ್ ಇರಬಹುದು. ಆ ನಂಬರ್ನ ನೀವು ಅಲ್ಲಿ ಬರೀಬಹುದು. ಅದಾದ್ಮೇಲೆ ಬರುತ್ತೆ ಫ್ರೆಂಡ್ಸ್ ಅಡ್ರೆಸ್. ನೋಡಿ, ಅಡ್ರೆಸ್ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ನೀವು ಪೂರ್ತಿ ನಿಮ್ಮ ಅಡ್ರೆಸ್ ಬರೆಯೋ ಅವಶ್ಯಕತೆನೇ ಇಲ್ಲ. ನೀವು ಬರಬೇಕಾಗಿರೋದು 2 ಅಡ್ರೆಸ್. ಒಂದು ಹೋಮ್ ಟೌನ್ ಅಂತ ಬರೀರಿ. ಈಗ ನಿಮ್ಮ ಹೋಮ್ ಟೌನ್ ಮಂಗಳೂರು ಇರಬಹುದು, ಚಿಕ್ಕಮಗಳೂರು ಇರಬಹುದು, ಅಥವಾ ಉತ್ತರ ಕರ್ನಾಟಕದಲ್ಲಿ ಯಾವುದೋ ಒಂದು ಊರು ಇರಬಹುದು, ಅಥವಾ ಮಹಾರಾಷ್ಟ್ರ ಇರಬಹುದು, ಇನ್ಯಾವುದೋ ರಾಜ್ಯ ಇರಬಹುದು. ಸೊ ನೀವು ಹೋಮ್ ಟೌನ್ ನ ಅದನ್ನೇ ಮೆನ್ಷನ್ ಮಾಡಿ. ಈಗ ಉತ್ತರ ಕರ್ನಾಟಕ ಅಂತ ನಾನು ಮೆನ್ಷನ್ ಮಾಡಿದಾಗ ಗುಲ್ಬರ್ಗ ಅಂತ ಹೇಳ್ಬಹುದು, ಅಥವಾ ಇನ್ಯಾವುದೋ ಒಂದು ನಾನು ಹುಬ್ಬಳ್ಳಿ ಅಂತ ಹೇಳ್ಬಹುದು.
ಸೊ ಈಗ ಹುಬ್ಬಳ್ಳಿಗೆ ಸಂಬಂಧಪಟ್ಟಂತಹ ಯಾವ್ದಾದ್ರು ಪಾತ್ರಗಳು ಬಂದಾಗ ನಿಮ್ಮ ಪ್ರೊಫೈಲ್ ಶಾರ್ಟ್ ಲಿಸ್ಟ್ ಆಗುತ್ತೆ. ಸೊ ನಿಮ್ಮ ಹೋಮ್ ಟೌನ್ ಏನಿದೆ, ಹುಬ್ಬಳ್ಳಿ ಇರ್ಬೋದು ಅಥವಾ ಚಿಕ್ಕಮಗಳೂರು ಇರ್ಬೋದು, ಅದನ್ನ ನೀವು ಮೆನ್ಷನ್ ಮಾಡಿ. ಕರೆಂಟ್ ಲೊಕೇಶನ್ ಅಂದ್ರೆ ಸದ್ಯಕ್ಕೆ, ಅಂದ್ರೆ ಇವಾಗ ನೀವು ಎಲ್ಲಿರ್ತೀರಾ, ಅಂದ್ರೆ ಸದ್ಯ ನೀವು ಎಲ್ಲಿರ್ತೀರಾ, ಬೆಂಗಳೂರಲ್ಲಿ ಇರ್ತೀರಾ ಅಂತ ಅನ್ಕೊಳ್ಳಿ. ಸೊ ಹೋಮ್ ಟೌನ್ ಗುಲ್ಬರ್ಗಾ, ಹುಬ್ಬಳ್ಳಿ ಏನಿದ್ರು ಬಂತು. ಕರೆಂಟ್ ಲೊಕೇಶನ್ ನಾನೀಗ ಬೆಂಗಳೂರಲ್ಲಿ ಇದ್ದೀನಿ, ಸೊ ನಾನು ಬೆಂಗಳೂರು ಅಂತ ಬರೀತೀನಿ. ಯಾವುದೇ ಕಾರಣಕ್ಕೂ ಪ್ರತಿಯೊಂದು ಡೋರ್ ನಂಬರ್, ಸ್ಟ್ರೀಟ್, ಅಡ್ರೆಸ್ ಬರೆಯುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯಾವುದೇ ಕಾಸ್ಟಿಂಗ್ ಡೈರೆಕ್ಟರ್ ಆಗಲಿ, ಕಾಸ್ಟಿಂಗ್ ಮಾಡೋರು ನಿಮ್ಮನ್ನ ಹುಡ್ಕೊಂಡು ಬರೋದಿಲ್ಲ. ಸೊ ಫ್ರೆಂಡ್ಸ್, ಹೋಮ್ ಟೌನ್, ಕರೆಂಟ್ ಲೊಕೇಶನ್ ಬೆಂಗಳೂರು ಅಂತ ಬರೀರಿ. ಈ ಬೆಂಗಳೂರಲ್ಲಿ ಏನೋ ನೀವು ತುಂಬಾ ಶಾರ್ಟ್ ಆಗಿ ಬರ್ಬೋದು. BSK, ಎರಡನೇ ಅಂತ, JP ನಗರ, ರಾಜಾಜಿನಗರ, ಬೆಂಗಳೂರು ರಾಜಾಜಿನಗರ, ಈ ತರ ನೀವು ಬರೀಬಹುದು. ಇದು ಹೋಮ್ ಅಡ್ರೆಸ್. ಸೊ ಇದು ನಿಮ್ಮ ಶಾರ್ಟ್ ಅಂಡ್ ಸ್ವೀಟ್ ಪ್ರೊಫೈಲ್. ಇದರ ಜೊತೆಗೆ ನೀವು ನಿಮ್ಮ 3 ಫೋಟೋಗಳನ್ನ ಕಳಿಸ್ಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಫೋಟೋಸ್ಗಳು ಈ ತರ ಸೆಲ್ಫೀಸ್ ಫೋಟೋಸ್ಗಳಾಗ್ಲಿ ಅಥವಾ ಯಾವುದೋ ಒಂದು ಫಂಕ್ಷನ್ ಹೋಗಿರೋ ಫೋಟೋಸ್ಗಳಾಗ್ಲಿ, ಗ್ರೂಪ್ ಫೋಟೋಸ್ಗಳಾಗ್ಲಿ ದಯವಿಟ್ಟು ಸೆಂಡ್ ಮಾಡಬೇಡಿ. ಬಿಕಾಸ್ ಆ ತರ ಫೋಟೋಸ್ಗಳು ಬಂದಾಗ ನಿಮ್ಮನ್ನ ಅಲ್ಲೇ ಫೇಲ್ ಮಾಡಲಾಗುತ್ತದೆ. ಅಂದ್ರೆ ನಿಮ್ಮ ಪ್ರೊಫೈಲ್ ನ ಅಲ್ಲೇ ಡಿಲೀಟ್ ಮಾಡಲಾಗುತ್ತದೆ. ಅದು ಯಾವುದೇ ಕಾರಣಕ್ಕೂ ಸೇವ್ ಮಾಡ್ಕೊಳ್ಳೋದಿಲ್ಲ. ಯಾವುದೇ ಕಾರಣಕ್ಕೂ ಕನ್ನಡಕ ಹಾಕೊಂಡಿರುವಂತಹ ಫೋಟೋಸ್ಗಳನ್ನ ಕಳಿಸ್ಬೇಡಿ, ಅದು ಕೂಡ ರಿಜೆಕ್ಟ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನೀವೀಗ ಫೋಟೋಸ್ಗಳನ್ನ ತೆಗೆದುಬಿಟ್ಟು ಅದಕ್ಕೆ ಬೇರೆ 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 ಫಿಲ್ಟರ್ ಗಳನ್ನ ಹಾಕಿದ್ರೆ ದಯವಿಟ್ಟು ಅಂತ ಫೋಟೋಸ್ಗಳನ್ನ ಕಳುಹಿಸಬೇಡಿ. ನಿಮ್ಮ ಪ್ರೊಫೈಲ್ ರಿಜೆಕ್ಟ್ ಆಗುತ್ತೆ. ಅಥವಾ ನೀವು ಯಾವುದೋ ಒಂದು ದೂರಲ್ಲಿರ್ತೀರಾ, ನಿಮ್ಮ ಆ ಫೋಟೋಸ್ ನ ನೋಡ್ಬಿಟ್ಟು ಕಾಸ್ಟಿಂಗ್ ಡೈರೆಕ್ಟರ್ ಕರೀತಾರೆ. ಅಲ್ಲಿ ಬಂದಾಗ ಅವ್ರು ನಿಮ್ಮನ್ನ ಗುರ್ತು ಹಿಡಿಯೋದಿಲ್ಲ. ಸೊ ಆ ಫೋಟೋದಲ್ಲಿ ನೋಡಿದ್ರೆ ತುಂಬಾ ಬೆಳ್ಳಗಿದ್ದೀರಾ, ಇಲ್ಲಿ ನೋಡಿದ್ರೆ ತುಂಬಾ ಕಪ್ಪಗಾಗಿರ್ತೀರಾ. ಸೊ ಅಲ್ಲಿ ಕೂಡ ನೀವು ರಿಜೆಕ್ಟ್ ಆಗ್ತೀರಾ, ಡಿಸಪಾಯಿಂಟ್ ಆಗ್ತೀರಾ. ಸೊ ನೀವು ಯಾವ ರೀತಿ ಫೋಟೋಸ್ ಕಳಿಸ್ಬೇಕು ಅಂದ್ರೆ, ನೀವು ಕಾಣಿಸಕ್ ಹೇಗಿದ್ದೀರೋ ನ್ಯಾಚುರಲ್ ಆಗಿ ಕಳಿಸಿ. ನೀವು ಬೆಳಗಿದ್ರೆ ಬೆಳಗಿರೋ ಫೋಟೋ ಕಳಿ, ಕಪ್ಪಗಿದ್ರೆ ಕಪ್ಪಗಿರೋ ತರ ಕಳಿಸಿ. ನಿಮ್ಗೆ ಏನಾದ್ರೂ ಮಾರ್ಕ್ಸ್ ಗಳಿದ್ರೆ ಅದನ್ನ ಹೇಗಿದೆಯೋ ಆಸ್ ಇಟ್ ಈಸ್ ಆ ಫೋಟೋಸ್ ಗಳನ್ನ ಕಾಸ್ಟಿಂಗ್ ಡೈರೆಕ್ಟರ್ಗೆ ಸೆಂಡ್ ಮಾಡಿ. ಅದರಿಂದ ಅವ್ರಿಗೂ ಕೂಡ ಕಾಸ್ಟ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ. ಆಮೇಲೆ ಯಾವುದೇ ರೀತಿಯಂತ ಫೇಕ್ ಪ್ರೊಫೈಲ್ ಅಂತೂ ಕನ್ಸಿಡರ್ ಆಗಲ್ಲ. ನಿಮ್ಮ ಪ್ರೊಫೈಲ್ ಸೇವ್ ಮಾಡಲಾಗುತ್ತದೆ. ಸೊ ಫ್ರೆಂಡ್ಸ್, ಈಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ರೀತಿ ಮೇಲ್ ಮಾಡಬೇಕು, ಆಮೇಲೆ ಯಾವ ರೀತಿ ವಾಟ್ಸ್ಆಪ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ನಿಮ್ಮ ವಾಟ್ಸಪ್ ಅಕೌಂಟ್ನ ಓಪನ್ ಮಾಡಿಬಿಟ್ಟು ಯಾವ ಕಾಸ್ಟಿಂಗ್ ಕಾಲ್ಗೆ ನೀವು ಫೋಟೋ ಸೆಂಡ್ ಮಾಡಬೇಕು ಅಂತಿದ್ರೆ ಅಲ್ಲಿ ಓಪನ್ ಮಾಡಿಬಿಟ್ಟು ಅವರಿಗೆ ಹಾಯ್ ಸರ್ ಅಂತ ಕೇಳಿಸಿ. ಮುಂಚೆನೇ ಡೀಟೇಲ್ಸ್ನ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಆ ಪೇಸ್ಟ್ ಮಾಡಿ ಅದಾದಮೇಲೆ ಅಟ್ಯಾಚ್ ಫೈಲ್ಗೆ ಹೋಗ್ಬಿಟ್ಟು ನಿಮಗೆ ಬೇಕಾಗಿರುವಂಥ 3 ಫೋಟೋಸ್ಗಳನ್ನು ಸೆಲೆಕ್ಟ್ ಮಾಡಿ ಸೆಂಡ್ ಮಾಡಿ. ನೀವು ನೋಡಬಹುದು ಯಾವ ರೀತಿ. ಇದು ನೋಡಿ ಡೀಟೇಲ್ಸ್, ಇದು ನೋಡಿ ಫೋಟೋಸ್, 3 ಫೋಟೋಸ್ ಕೂಡ ನಾನು ಸೆಂಡ್ ಮಾಡಾಗಿದೆ. ಈಗ ನಾನು ಥ್ಯಾಂಕ್ ಯು ಸರ್ ಅಂತ ಹೇಳ್ತೀನಿ. ಇಷ್ಟೇ ನೀವು ಮಾಡಬೇಕಾಗಿರೋದು. ಡನ್. ಈಗ ಯಾವ ರೀತಿ ಮೇಲ್ ಮಾಡಬೇಕು ಅಂತ ಹೇಳ್ತೀನಿ. ನಿಮ್ಮ ಮೇಲ್ ಅಕೌಂಟ್ಗೆ ಹೋಗಿ ನೀವು ಯಾರಿಗೆ ಫೋಟೋಸ್ ಕಳಿಸ್ಬೇಕು ಅಂತೀರಿ ಆ ಕಾಸ್ಟಿಂಗ್ ಕಾಲ್ ಅವರ ಅಡ್ರೆಸ್ ಹಾಕಿ, ಅಂದರೆ ಮೇಲ್ ID ಹಾಕಿ. ಅದಾದಮೇಲೆ ಸಬ್ಜೆಕ್ಟಲ್ಲಿ ಇದು ನೋಡಿ ರೂಪೇಶ್ ಕುಮಾರ್ ಆ್ಯಕ್ಟರ್ ಪ್ರೊಫೈಲ್ ಆ್ಯಂಡ್ ಫೋಟೋಸ್ ಅಂತ ಹಾಕ್ತೀನಿ. ಅದಾದಮೇಲೆ ಹಾಯ್ ಸರ್ ಕಾಪಿ ಪೇಸ್ಟ್ ಮಾಡಿ ನಿಮ್ಮ ಡೀಟೇಲ್ಸ್ನ. ಕೆಳಗಡೆ ರಿಗಾರ್ಡ್ಸ್ ರೂಪೇಶ್ ಕುಮಾರ್, ಅದರ ಕೆಳಗಡೆ ಕಾಂಟ್ಯಾಕ್ಟ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಹಾಕಿ. ಅದಾದಮೇಲೆ ಅಟ್ಯಾಚ್ ಫೈಲ್ಗೆ ಹೋಗ್ಬಿಟ್ಟು ನಿಮಗೆ ಬೇಕಾಗಿರುವಂಥ ಫೋಟೋಸ್ನ ಸೆಲೆಕ್ಟ್ ಮಾಡಿ. ಇದು ನೋಡಿ ನಾನು 3 ಫೋಟೋಸ್ನ ಸೆಲೆಕ್ಟ್ ಮಾಡಿದೆ. ಆಮೇಲೆ ಸೆಂಡ್ ಅಂತ ಹೇಳಿ. ಸೊ ಫ್ರೆಂಡ್ಸ್, ಸುಮಾರು ಜನ ಕೇಳ್ತಿರ್ತಾರೆ, ಸರ್ ನಾನು ಫೋಟೋಸ್ ಎಲ್ಲ ಸೆಂಡ್ ಮಾಡಿದ್ದೀನಿ, ಪ್ರೊಫೈಲ್ ಎಲ್ಲ ಸೆಂಡ್ ಮಾಡಿದ್ದೀನಿ, ಆ ಚಾನೆಲ್ಗೆ ಸೆಂಡ್ ಮಾಡಿದ್ದೀನಿ, ಈ ಕಾಸ್ಟಿಂಗ್ ಕಾಲ್ ಬಂದಿತ್ತು, ಇವರಿಗೆಲ್ಲ ನಾನು ಸೆಂಡ್ ಮಾಡಿದ್ದೀನಿ, ಆದ್ರೆ ನನಗೆ ಯಾವುದೇ ರೀತಿಯಂತ ರಿಪ್ಲೈಸ್ಗಳು ಬರ್ತಾ ಇಲ್ಲ. ಖಂಡಿತ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ನೀವು ಡಿಸಪಾಯಿಂಟ್ ಆಗಬಾರ್ದು. ಕಾರಣ ಇಷ್ಟೇ, ನಿಮ್ಮ ಪ್ರೊಫೈಲ್ ಅವರಿಗೆ ತಲುಪಿರುತ್ತೆ ಖಂಡಿತ, ಆದ್ರೆ ಅವರಿಗೆ ಸಾವಿರಾರು ಪ್ರೊಫೈಲ್ಗಳು ಬಂದಿರುತ್ತೆ. ಪ್ರತಿಯೊಂದು ಪ್ರೊಫೈಲ್ಗೆ ಅವರು ರಿಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಪ್ರೊಫೈಲ್ಗಳನ್ನ ಅವರು ಒಂದ್ ಕಡೆ ಸೇವ್ ಮಾಡ್ಕೋತಾರೆ, ಅವರ ಡೇಟಾಬೇಸ್ ಅಲ್ಲಿ ಸೇವ್ ಮಾಡ್ಕೋತಾರೆ ನಿಮ್ಮ ಪ್ರೊಫೈಲ್ಗಳನ್ನ. ಆಮೇಲೆ ಅವರಿಗೆ ಬೇಕಾಗಿರುವಂತಹ ಪಾತ್ರದ ಹೋಲಿಕೆಯನ್ನು ಈ ಎಲ್ಲ ಪ್ರೊಫೈಲ್ಗಳ ಜೊತೆಗೆ ಮಾಡ್ತಾರೆ. ಅದರಲ್ಲಿ ಯಾವ ಪ್ರೊಫೈಲ್ ಆ ಪಾತ್ರಕ್ಕೆ ಸೂಟ್ ಆಗುತ್ತೋ ಅವರಿಗೆ ಮಾತ್ರ ಅವರು ಕಾಲ್ ಮಾಡ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ನಿಮ್ಮನ್ನ ಆಡಿಷನ್ಗೋಸ್ಕರ
ಕರೆಸ್ತಾರೆ. ಸೊ ದಯವಿಟ್ಟು ಡಿಸಪಾಯಿಂಟ್ ಆಗಬೇಡಿ, ನಿಮ್ಮ ತಾಳ್ಮೆನ ಕಳ್ಕೋಬೇಡಿ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಬೇಕಾಗಿರೋದು ತಾಳ್ಮೆ. ಹೌ ಟು ಸೆಂಡ್ ಆಕ್ಟಿಂಗ್ ಪ್ರೊಫೈಲ್ ಅಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನಿಮ್ಮ ಆಕ್ಟಿಂಗ್ ಪ್ರೊಫೈಲ್ ನ ಇವತ್ತೇ ರೆಡಿ ಮಾಡ್ಕೊಳ್ಳಿ. ಎಲ್ಲೋ ಒಂದ್ ಕಡೆ ಕಾಪಿ ಪೇಸ್ಟ್ ಮಾಡ್ಕೊಂಡಿಡಿ. ಸೊ ಒಂದ್ 3 ಫೋಟೋಸ್ಗಳು ಕೂಡ ರೆಡಿ ಮಾಡ್ಕೊಂಡಿಡಿ. ಫೋಟೋಸ್ಗಳು ಯಾವ ತರ ಇರಬೇಕು ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಯಾವ ರೀತಿ ಫಿಲ್ಟರ್ಗಳು ಇರಬಾರ್ದು. ಇವನ್ ನಿಮ್ಮ ಬ್ಯಾಕ್ ಗ್ರೌಂಡ್ ಕೂಡ ಪ್ಲೇನ್ ಆಗಿದ್ರೆ ತುಂಬಾನೇ ಒಳ್ಳೇದು. ನಿಮ್ ಬ್ಯಾಕ್ ಗ್ರೌಂಡ್ ಪ್ಲೇನ್, ಈಗ ನನಗೆ ಯಾವ ರೀತಿ ಪ್ಲೇನ್ ಇದೆ, ಬ್ಲಾಕ್ ಇರ್ಬೋದು, ವೈಟ್ ಇರ್ಬೋದು, ಆ ತರ ಬ್ಯಾಕ್ ಗ್ರೌಂಡ್ ಕೂಡ ಪ್ಲೇನ್ ಆಗಿರೋದು ಅಂತಹ ಫೋಟೋಸ್ ಗಳನ್ನ ಸೆಂಡ್ ಮಾಡಬಹುದು. ಎಲ್ರಿಗೂ ಒಳ್ಳೇದಾಗಲಿ. ಈ ಟಿಪ್ಸ್ ಗಳನ್ನ ನೀವು ನೆನ್ಪಿಟ್ಕೊಳ್ಳಿ. ಆಮೇಲೆ ನಿಮ್ಮ ಪ್ರೊಫೈಲ್ ನ ಇವತ್ತೇ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಯಾವುದೇ ರೀತಿಯಂತ ಕಾಸ್ಟಿಂಗ್ ಕಾಲ್ಸ್ ಬಂದ್ರೆ ಈ ಪ್ರೊಫೈಲ್ ಗಳನ್ನ ನೀವು ಸೆಂಡ್ ಮಾಡಿ. ಈ ಪ್ರೊಫೈಲ್ ತುಂಬಾ ಇಂಪ್ರೆಸಿವ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಟಾಪಿಕ್, ಇನ್ನೊಂದು ಹೊಸ ಟಾಪಿಕ್ ಜೊತೆಗೆ ನಾನು ಬರ್ತೀನಿ ನಿಮ್ಮ ಮುಂದೆ. ಸೊ ಸ್ಟೇ ಟ್ಯೂನ್, ಸ್ಟೇ ವಾಚಿಂಗ್, ಜಾಯಿನ್ ಟು ಸ್ಯಾಂಡಲ್ವುಡ್. ಥ್ಯಾಂಕ್ ಯು ಸೋ ಮಚ್.